ಅಂತೇಳಿ ನನ್ನ ಹೆಸರು ರಾಜಶೇಖರ್ ಪಾಟೀಲ್ ಸಾಹೇಬರಾಗಲಿ, ಚಂದ್ರಶೇಖರ್ ಪಾಟೀಲ್ ಸಾಹೇಬರಾಗಲಿ, ನಮ್ಮ ಹುಡುಗಿ ಗ್ರಾಮ ಪಂಚಾಯತ್ ವತಿಯಿಂದ ನಮ್ಮ ದಾನ ಕಂಠಪ್ಪ ಸಾಹೇಬರು ಅವಾಗ ನಾವು ಊರೂರು ತಿರುಗಿ ಭಿಕ್ಷೆ ಬೇಡಿ ಅಲ್ಲೆಂದ್ರಲ್ಲಿ ಗುಡಿಸಲು ಹಾಕೊಂಡಿರ್ತಿದ್ದೆವು. ಅವರು ನಮ್ಮ ದಾನ ಕಂಠಪ್ಪ ಸಾಹೇಬರು ಮತ್ತು ಸ್ವರ್ಗವಾಸಿ ಬಸವರಾಜ್ ಪಾಟೀಲ್ ಸಾಹೇಬರು ಮತ್ತು ದೇವೇಂದ್ರಪ್ಪ ಸಾಹೇಬರು, ಇನ್ನು ಅನೇಕ ಹಿರಿಯರು, ನಾವು ಇನ್ನೂ ಸಣ್ಣರಿದ್ದೆವು, ಅನೇಕ ಹಿರಿಯರು ಅವರು ಆವಾಗ ಊರೂರು ತಿರುಗ್ತಾರೆ, ಇವರು ಗುಡಿಕಟ್ಟ ಜನಾಂಗ ಅಂತೇಳಿ ನಮ್ಗೆ ಜಂತನಗರ ಒಂದು ಹೊಸ ಊರಾಗ್ಲತ್ತದ, ಅಲ್ಲಿ ನಮ್ಗೊಂದು ಅವಕಾಶ ಮಾಡಿ ಕೊಟ್ಟಾರ. ಈಗ 42 ವರ್ಷ ಆಯಿತು. ಇವಾಗ ನಮ್ಮ ಸುಡುಗಾಡಿಸಿದ್ರೆ ಎಲ್ಲ ಮನೆ ಕಟ್ಕೊಂಡ್ರೆ ಕಷ್ಟ ಮಾಡಿ ಮನೆ ಕಟ್ಕೊಂಡು ಗೌರ್ಮೆಂಟ್ಲಿಂದ ಕೂಡ ಸರ್ಕಾರ ವತಿಯಿಂದ ಮಾಡಿ ಕೊಟ್ಟಾರ. ಈಗ ನಾವು ಪ್ರೈವೇಟ್ದವರು ನಮ್ಗೆ ನೋಟಿಸ್ ಕೊಟ್ಟು ನಮ್ಗೆ ಬೇವಜ ಪರಿಶಾನ್ ಮಾಡ್ಲಕ್ಕತ್ತಾರ. ಅದ್ರ ಸಲಕ್ಕೆ ಸಾಹೇಬರು ಕೂಡ ಭೇಟಿ ಆಗ್ಲಕ್ಕಂತೇಳಿ ಬಂದಿದ್ದೆವು. ಮತ್ತೊಂದು 2013ಲಿಂದ ನಮ್ಮ ಸಾಹೇಬರು ರಾಜಶೇಖರ್ ಪಾಟೀಲ್ ಸಾಹೇಬರು MLA ಇದ್ದಾಗ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿನಿ. ನಮ್ಮ ಪೂರ ಜಂತನಗರ ಊರು ತುಂಬ ಎಲ್ಲ CC ರೋಡ್ ಸಾಬರ್ ಬಲ್ಲಿ ಬಂದು, ಭೀಮರಾವ್ ಗೌಡ್ರು ಸಾಬರ್ ಬಲ್ಲಿ ಬಂದು ಎಲ್ಲ CC ರೋಡು ಮಾಡ್ಕೊಂಡಿದ್ದೆವು. ಊರಾಗ ಒಂದು 7-8 ಬೋರ್ ಓಡಿಸ್ಯಾರ ಸಾಬರ್ ಕೈಲಿ. ಒಂದು ಫೇಲ್ ಆದ್ರೆ ಒಂದು ಓಡಿಸ ಅಂತೇಳಿ ಹೇಳ್ಯಾರ. ನಮ್ಮ ಶಶಿಕಲಾ ಶಾಮರಾವ್, ಶಕುಂತಲಾ ಶಾಮರಾವ್ ಅವರು ಅಧ್ಯಕ್ಷರು ಇದ್ದರು, ಅವಾಗ ಮಾಡ್ಸ್ಯಾರ. ಇವತ್ತಿನ ತನ ಈಗ ಕೆಲವರು ಜೆಂಡ ಹಿಡ್ಕೊಂಡು ಬಿಜೆಪಿ ಅಂತ ಓಡಾಡ್ತಾರ. ಅವ್ರ ಕೈಲಿಂದ ಒಂದು ಸೈಡ್ ನಾಲಿ ಮಾಡಿಸಿ ಒಂದು 5 ಲಕ್ಷ ರೂಪಾಯಿ ಬಜೆಟ್ ತಂದು ಊರಿಗೆ ಜಂತನಗರ ಅಭಿವೃದ್ಧಿ ಮಾಡ್ಲಿಕ್ಕ ಆಗಿಲ್ಲ. ಈಗ ರಾಜಶೇಖರ್ ಪಾಟೀಲ್ ಅವ್ರ ಪೈಲಿ ಶಾಸಕರಿದ್ದರು. ಈಗ ಭೀಮರಾವ್ ಪಾಟೀಲ್ ಸಾಹೇಬ್ರಾರ, ಚಂದ್ರಶೇಖರ್ ಪಾಟೀಲ್ ಸಾಹೇಬ್ರಾರ, ರಾಜಶೇಖರ್ ಪಾಟೀಲ್ ಸಾಹೇಬರು ಈಗನು ಅವ್ರ ಶಾಸಕರು ಇದ್ದಂಗೆ ಅವ್ರ ಬಳಿ ನಾವು ಬಂದು ಕೇಳ್ತು. ನಮ್ಮಿಂದ ನಮ್ಮ ಸುಡುಗಾಡಿಸಿದ್ರು ರುದ್ರ ಭೂಮಿದಾಗ ಒಂದು ಬೋರು ಸಾಬರು MLA ಸಾಬ್ರು ಇದ್ದಾಗ ಅವ್ರ ಕೈಲಿ ಮಾಡ್ಸಿದಾಗ ಅದ್ರ ಸಲಕ್ಕೆ ನಮ್ಮ ಹುಮ್ನಾಬಾದ್ ತಾಲೂಕ ನಮ್ಮ ಸುಡುಗಾಡಿಸಿದ್ರ ಜನ ಚುಡುಗುಪ್ಪಕರ, ರಾಜಸೂರ್ಕರ, ಕುಡಂಬಲ್ಕರ, ಮುಸ್ಸರ್ವಾಡಿಗರ. ಅದ್ರ ಸಲಕ್ಕೆ ನಾವು ಸಾಬರ್ ಬಳಿ ಮನವಿ ಮಾಡ್ಕೊಳಕ್ಕೆ ಬಂದಿದ್ದೆವು. ಯಾಕಂತಂದ್ರೆ ನಿಮ್ಮ ದಯ ಸ್ವರ್ಗವಾಸಿ ಬಸವರಾಜ್ ಪಾಟೀಲ್ ಸಾಹೇಬ್ರು ಇದ್ದಾಗನು ನಮ್ಮ ಸುಡುಗಾಡಿಸಿದ್ರ ಮೇಲೆ ಪ್ರೇಮ ಇತ್ತು. ಈಗ ಭೀ ಮುಂದೆ ನಿಮ್ಮ ಪ್ರೇಮ ಅದ. ಅದ್ರ ಸಲಕ್ಕೆ ನಮ್ಮ ಕಷ್ಟ ಸುಖ ಇದ್ದರೆ ಸಾಬರ್ ಬಳಿ ಹೇಳ್ಕೊಳಕ್ ಅಂತೇಳಿ ಬಂದಿದ್ದೆವು. ಸಾಬರಿಗೆ ನಮ್ಮ ಸುಡುಗಾಡಿಸಿದ್ರ ವತಿಯಿಂದ ನಮಸ್ಕಾರ ಮಾಡ್ತೀನಿ. ನಾನು ಹನುಮಂತ ಕರ್ಮಂಚ್ ಅಂತೇಳಿ. ನಮಸ್ಕಾರ ಸರ್.